السلام عليكم ورحمة الله وبركاته. الحمد لله، الصلاة والسلام على أشرف المرسلين وعلى آله وصحبه أجمعين. ما بعد. ಗೌರವಾನ್ವಿತ ಉಸ್ತಾದರೇ ಹಾಗೂ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ವಿದ್ಯಾರ್ಥಿ ಮಿತ್ರರೇ, ಪೀಠಿಗೆಗಳಿಗೆ ಪ್ರವೇಶಿಸದೆ ಸ್ತ್ರೀ ಮಸೀದಿ ಪ್ರವೇಶ ಎಂಬ ವಿಷಯವನ್ನು ಆಧರಿಸಿ ನೂತನವಾದಿಗಳೊಂದಿಗೆ ಚರ್ಚಿಸಲು ಅಗತ್ಯವಿಲ್ಲದ ರೀತಿಯಲ್ಲಿ ದೃಢವಾದ ವಿಚಾರವಾಗಿದೆ ಸ್ತ್ರೀ ಮಹಿಳೆಯರ ಮಸೀದಿ ಪ್ರವೇಶ ಎಂಬುದು. ನಮ್ಮ ನಿಲುವು, ಅನ್ಯ ಪುರುಷರು ಒಂದುಗೂಡುವ ಮಸೀದಿಗಳಲ್ಲಿ ಜುಮುಅ ಜಮಾಅತ್ ನಿರ್ವಹಿಸಲು ಬೇಕಾಗಿ ಮಹಿಳೆಯರು ಹೊರಟ ಬರಬಾರದು. ಇಸ್ಲಾಂ ಹೀಗೆ ಹೇಳಲಿರುವ ಕಾರಣ, ಯಾವುದಾದರೊಂದು ಕಾರ್ಯವು ಇಸ್ಲಾಮಿನಲ್ಲಿ ಕಾರ್ಯಗತವಾಗಬೇಕಾದರೆ ಒಂದು ಕುರ್ಆನ್ ಪರಾಮರ್ಶಿಸಿರಬೇಕು, ಇಲ್ಲವೇ ಹದೀಸ್, ಇಜ್ಮಾ ಅಥವಾ ಕಿಯಾಸ್ ದೃಢೀಕರಿಸಿರಬೇಕು. ಕುರ್ಆನ್ ಸ್ಪಷ್ಟವಾಗಿ ಹೇಳುತ್ತದೆ, ಮಸೀದಿ ಮಹಿಳೆಯರ ನಮಾಜಿಗಿರುವುದಲ್ಲ. ತೌಬಾ ಸೂರತಿನ ಆಯತಾಗಿದೆ, ಅದಕ್ಕಿರುವ ಸಾಕ್ಷಿ ಪುರಾವೆ. ಲಮಸ್ಜಿದುನ್ ಉಸ್ಸಿಸ ಅಲ ತಕ್ವಾ ಮಿನ್ ಅವ್ವಲಿ ಯೌಮಿನ್ ಅಹಕ್ಕ ಅನ್ ತಕೂಮ ಫೀಹಿ ರಿಜಾಲುನ್. ಇಲ್ಲಿ ತಕ್ವಾದ ಮೇಲೆ ನಿರ್ವಹಿಸಲ್ಪಟ್ಟ ಮಸೀದಿಗಳು ಹಲವಾರಿದೆ. ಆ ಮಸೀದಿಗಳಲ್ಲಿ ಭಾಗವಹಿಸಬೇಕಾದವರು ಪುರುಷರಾಗಿದ್ದಾರೆ. ನಾವು ಸಾಧಾರಣವಾಗಿ ಹೇಳುತ್ತೇವೆ, ಅನ್ನಲ್ ಮಸಾಜಿದಲಿಲ್ಲ, ಮಸೀದಿ ಅಲ್ಲಾಹನಿಗಿರುವುದಾಗಿದೆ. ನನ್ನ ಮನೆಗೆ ಯಾರು ಬರಬೇಕೆಂಬುದನ್ನು ನಾನು ತೀರ್ಮಾನಿಸುತ್ತೇನೆ. ಅದೇ ರೀತಿ ಮಸೀದಿ ಅಲ್ಲಾಹನ ಭವನಕ್ಕೆ ಯಾರು ಬರಬೇಕೆಂಬುದನ್ನು ಅಲ್ಲಾಹನು ತೀರ್ಮಾನಿಸುತ್ತಾನೆ. ಸೂರತು ತೌಬಾ ಫೀಹಿ ರಿಜಾಲುನ್, ಪುರುಷರಾಗಿದ್ದಾರೆ. ಅಷ್ಟೇ ಅಲ್ಲದೆ ಸೂರತು ನೂರಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಫೀ ಬಯೂತಿನ್ ಅದಿನಲ್ಲಾಹು ಅನ್ ತುರ್ಫಅ ವ ಯುದ್ಕರ ಫೀಹಾ ಬಿಲ್ ಗುದುವಿ ವಲ್ ಆಸಾಲ್ ರಿಜಾಲುನ್ ಲಾ ತುಲ್ಹಿಹಿಂ ತಿಜಾರಾ. ಅಲ್ಲಾಹನ ಸ್ಮರಣೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಮಸೀದಿಗಳಲ್ಲಿ ಇರಬೇಕಾದವರು ಪುರುಷರಾಗಿದ್ದಾರೆ ಎಂದು ಅಲ್ಲಾಹನು ಪರಿಶುದ್ಧವಾದ ಕುರ್ಆನಿನಲ್ಲಿ ಹೇಳುತ್ತಿರುವುದು. ಪ್ರೀತಿಯ ಸಹೋದರರೇ, ಅಲ್ಲಾಹನು ಹೇಳುತ್ತಿರುವುದು ಮಸೀದಿಗೆ ಬರಬೇಕಾದವರು ಪುರುಷರಾಗಿದ್ದಾರೆ. ನೂತನವಾದಿಗಳು ಮಹಿಳೆಯರು ಮಸೀದಿಗೆ ಬರಬಹುದೆಂಬ ಮುಂಡುವಾದವನ್ನು ಮುಂದಿಡುತ್ತಿದ್ದಾರೆ. ಇದು ವಿರೋಧಾಭಾಸವಾಗಿದೆ. ಇಸ್ಲಾಂ ಎಂದಿಗೂ ಈ ರೀತಿ ಕಲಿಸಿಕೊಡಲಿಲ್ಲ. ಮಹಿಳೆಯರು ಯಾಕಾಗಿ ಮಸೀದಿಗೆ ಬರುತ್ತೀರಿ? ಪ್ರತಿಫಲವನ್ನು ಬಯಸಿಯಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಬುಯೂತುಹುನ್ನ ಖೈರುಲ್ಲಹುನ್ನ, ಅವರಿಗೆ ಅವರ ಮನೆಯಾಗಿದೆ ಉತ್ತಮ. ಯಾರಿಗೆ ಪ್ರತಿಫಲವಿಲ್ಲ ಎಂದು ತೀರ್ಮಾನಿಸುವುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರಾಗಿದ್ದಾರೆ. ಆ ನಮ್ಮ ನಾಯಕರಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ಹೇಳುತ್ತಿರುವುದು, ಮಹಿಳೆಯರಿಗೆ ತಮ್ಮ ಮನೆಯಾಗಿದೆ ಉತ್ತಮ. ಆದುದರಿಂದ ನಮ್ಮ ಮನೆಯಲ್ಲಿರುವಂತಹ ಮಹಿಳೆಯರನ್ನು, ತಾಯಂದಿರನ್ನು, ಸಹೋದರಿಯರನ್ನು ನಾವು ಮಸೀದಿಗೆ ಕಳುಹಿಸಿಕೊಡುವುದಿಲ್ಲ. ಕಾರಣ ಅದು ನಮ್ಮ ನಾಯಕರಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರಿಗೆ ಇಷ್ಟವಿಲ್ಲದ ವಿಚಾರವಾಗಿದೆ. ಇನ್ನು ಇದರ ಕುರಿತಾಗಿ ಬಹಳಷ್ಟು ಅಧ್ಯಯನ ನಡೆಸಿದಂತಹ ಇಮಾಮುನಾ ಶಾಫಿ ರಲಿಯಲ್ಲಾಹು ಅನ್ಹು ತಮ್ಮ ಇಖ್ತಿಲಾಫುಲ್ ಹದೀಸ್ ಎಂಬ ಗ್ರಂಥದಲ್ಲಿ ಹೇಳಿರುವುದು ಈ ರೀತಿಯಾಗಿದೆ, ವಮಾ ಅಲಿಮ್ತು ಅಹದಂ ಮಿನ್ ಸಲಫಿಲ್ ಮುಸ್ಲಿಮೀನ ಅಮರ ಅಹದಂ ಮಿನ್ ನಿಸಾಇಹಿ ಬಿಇತಿಯಾನಿ ಜುಮಾಅತಿ ವಲಾ ಜಮಾಅ. ಜುಮಾಅ ನಿರ್ವಹಿಸಲು ಅಥವಾ ಜಮಾಅತಿನಲ್ಲಿ ಭಾಗವಹಿಸಲು ಮಹಿಳೆಯರು ಬರಬೇಕೆಂದು ಯಾವೊಬ್ಬರು ಹೇಳಿರುವುದಾಗಿ ನನ್ನ ಅರಿವಿನಿಲ್ಲ ಎಂದು 2ನೇ ಶತಮಾನದಲ್ಲಿ ಬದುಕಿದ ಲಕ್ಷಗಟ್ಟಲೆ ಹದೀಸುಗಳು ಕಂಠಪಾಠವಿರುವ ಇಮಾಮುನಾ ಶಾಫಿ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಿರುತ್ತಾರೆ, ಪ್ರೀತಿಯ ವಿಶ್ವಾಸಿಗಳೇ, ನಾವು ಯಾರನ್ನು ಹಿಂಬಾಲಿಸಬೇಕು? ಜ್ಞಾನ ಶಿರೋಮಣಿಗಳ ಪಟ್ಟಿಯ ತುತ್ತ ತುದಿಯಲ್ಲಿರುವ ಸುಲ್ತಾನುಲ್ ಐಮಾ ಇಮಾಮುನಾ ಶಾಫಿ ರಲಿಯಲ್ಲಾಹು ಅನ್ಹುರವರನ್ನು ಅಲ್ಲ ಏನೂ ತಿಳಿಯದೆ ಅಗಿದ ತುತ್ತನ್ನೇ ಮತ್ತೆ ಅಗೆಯುತ್ತಿರುವ ನೂತನವಾದಿಗಳನ್ನು ಚಿಂತಿಸಬೇಕು ಗೆಳೆಯರೇ. ನೂತನವಾದಿಗಳು ಹೇಳುತ್ತಿರುವುದು, ನಮ್ಮ ಮನೆಯ ಮಹಿಳೆಯರಿಗೆ ಮಸೀದಿಗೆ ಬರಲು ಬಯಕಿದೆ, ಅವರಿಗೂ ಪ್ರತಿಫಲದ ಆಸೆ ಇದೆ ಎಂದಾದರೆ, ಹೀಗೆ ಆಸೆ ಪಟ್ಟಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ಕಾಲದಲ್ಲೂ ಹೀಗೆ ಆಸೆ ಪಟ್ಟಿದ್ದ ಒಬ್ಬ ಮಹಿಳೆ ಇದ್ದಳು, ಉಮ್ಮು ಹುಮೈದಿನ್ ಸಾಯಿದಿ ರಲಿಯಲ್ಲಾಹು ಅನ್ಹಾ. ಆ ಉಮ್ಮು ಹುಮೈದಿನ್ ಸಾಯಿದಿ ರಲಿಯಲ್ಲಾಹು ಅನ್ಹಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ಬಳಿ ಬಂದು ಹೇಳುತ್ತಾರೆ, ಇನ್ನಿ ಉಹಿಬ್ಬು ಸಲಾತ ಮಅಕ, ನಬಿಯೇ, ನನಗೆ ನಿಮ್ಮೊಂದಿಗೆ ನಮಾಜ್ ಮಾಡಲು ಬಯಕೆ ಇದೆ, ಆಸೆ ಇದೆ, ನಾನು ಬರಬಹುದೇ ಎಂದು ಕೇಳಿದಾಗ, ಸರಿ, ನಾಳೆಯಿಂದ ಬನ್ನಿ ಎಂದು ಹೇಳಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ಬದಲಿಗೆ ಹೇಳಿರುವುದು, ಫಕಾನತ್ ತುಸಲ್ಲಿ ಫೀಹಿ ಕದ ಅಲಿಮ್ತು ಅನ್ನಕಿ ತುಹಿಬ್ಬೀನ ಸಲಾತ ಮೈ, ನಿಮಗೆ ನನ್ನೊಂದಿಗೆ ನಮಾಜ್ ಮಾಡಲು ಆಸೆ ಇರುವ ವಿಚಾರ ಗೊತ್ತಿದೆ, ಆದರೆ ಎಂದು ಹಲವಾರು ವಿಷಯಗಳನ್ನು ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ಹೇಳಿರುವುದು, ನೀವು ನನ್ನ ಮಸೀದಿಗೆ ಬಂದು ನನ್ನ ಬಳಿ ನಮಾಜ್ ಮಾಡುವುದಕ್ಕಿಂತ ಉತ್ತಮ ನಿಮ್ಮ ಮನೆಯ ಕೋಣೆಯಲ್ಲಿ
ನಮಾಜ್ ಮಾಡುವುದಾಗಿದೆ. ಅದರ ಬಳಿಕ ಉಮ್ಮು ಹುಮೈದಿನ್ ಸಾಯಿದಿ ರಲಿಯಲ್ಲಾಹು ಅನ್ಹು ಮಸೀದಿಗೆ ಪ್ರವೇಶಿಸಲಿಲ್ಲ. ಎಲ್ಲಿಯವರೆಗೆ ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಪೀಠಿಕೆಗಳಿಗೇನು ಪ್ರವೇಶಿಸದೆ ತವಸ್ಸುಲ್ ಎಂದರೆ ಏನು ಎಂದು ನಾವು ಮೊದಲು ತಿಳಿಯಬೇಕಾಗಿದೆ. ತವಸ್ಸುಲ್ ಎಂದರೆ ಅಲ್ಲಾಹನೊಂದಿಗೆ ಪ್ರಾರ್ಥನೆ ಮಾಡುವಾಗ ಆತನ ಇಷ್ಟದಾಸರಾದ ಮಹಾತ್ಮರನ್ನು ಅಥವಾ ಸತ್ಕರ್ಮಗಳನ್ನು ಇಷ್ಟ ವಸ್ತುಗಳನ್ನು ಮಧ್ಯಸ್ಥಿಕೆ ಮಾಡಿ ಅಲ್ಲಾಹನೊಂದಿಗೆ ಪ್ರಾರ್ಥನೆ ಮಾಡುವುದಕ್ಕಾಗಿದೆ ತವಸ್ಸುಲ್ ಎನ್ನುವುದು. 14 ಶತಮಾನಗಳಿಂದ ಮುಸ್ಲಿಂ ಜಗತ್ತು ಅಂಗೀಕರಿಸಿಕೊಂಡು ಬಂದಂತಹ ಸರ್ವಸಮ್ಮತವೆಂದು ಅಂಗೀಕರಿಸಿಕೊಂಡು ಬಂದಂತಹ ಈ ಪದ್ಧತಿಯನ್ನು ಇಂದಿನ ಕೆಲವೊಂದು ನೂತನವಾದಿಗಳು ವಿರೋಧಿಸುವಾಗ ಅದರ ಕುರಿತು ಚರ್ಚೆ ಮಾಡುವುದು ಅನಿವಾರ್ಯವಾಗಿದೆ. ಇಮಾಮ್ ಸುಬಕಿ ರಲಿಯಲ್ಲಾಹು ಅನ್ಹು ತನ್ನ ಶಿಫಾವು ಸಖಾ ಎಂಬ ಗ್ರಂಥದಲ್ಲಿ ಬರೆಯುತ್ತಾರೆ, ವಲಂ ಯುಂಕಿರ್ ಅಹದುಂ ಝಾಲಿಕ ಮಿನ್ ಅಹ್ಲಿಲ್ ಅದಿಯಾನ್ ವಲಾ ಸುಮಿಯ ಬಿಹಿ ಫಿ ಝಮನಿನ್ ಮಿನಲ್ ಅಜ್ಮಾನ್ ಹತ್ತಾ ಜಾ ಇಬ್ನು ತೈಮಿಯಾ ಎಂಬ ನೂತನವಾದಿ ರಂಗ ಪ್ರವೇಶ ಮಾಡುವವರೆಗೂ ಇಲ್ಲಿ ಇಂತಹ ಪದ್ಧತಿಯನ್ನು ಯಾರೂ ಕೂಡ ವಿರೋಧಿಸಲಿಲ್ಲ ಎಂದು ಸ್ಪಷ್ಟವಾಗಿ ಬರೆದಿಡುತ್ತಾರೆ. ಇದೇ ರೀತಿ ಖಾತಿಮುಲ್ ಮುಹಕ್ಕಿಕೀನ್ ಇಬ್ನು ಅಜರುಲ್ ಐತಮಿ ರಲಿಯಲ್ಲಾಹು ಅನ್ಹು ತನ್ನ ಜೌಹರುಲ್ ಮುನಲ್ಲಮ್ ಎಂಬ ಗ್ರಂಥದಲ್ಲಿಯೂ ಕೂಡ ಇದೇ ಸಂಭವವನ್ನು ಉದ್ಧರಿಸಿದ್ದಾರೆ. ಇಂದು ನಮ್ಮೊಂದಿಗೆ ಕೆಲವೊಂದು ವ್ಯಕ್ತಿಗಳು ಬಂದು ಕೇಳಬಹುದು, ಇದಕ್ಕೆ ಕುರ್ಆನಿನಲ್ಲಿ ಏನಾದರೂ ಪುರಾವೆಗಳುಂಟಾ? ಹಾಗೆ ಕೇಳಿದವರಿಗೆ ಆಗಿದೆ ನಮ್ಮ ಉತ್ತರ. ನಾವು ಹೇಳಲಿಕ್ಕಿರುವುದು ಸೂರತುನ್ ನಿಸಾಯಿನ 64ನೇ ಸೂಕ್ತದಲ್ಲಿ ಅಲ್ಲಾಹು ತಆಲಾ ಹೇಳುವುದು, ವಲೌ ಅನ್ನಹುಂ ಇಲ್ಜಲಮು ಅನ್ಫುಸಹುಂ ಜಾಊಕ ಫಸ್ತಗ್ಫರುಲ್ಲಾಹ ವಸ್ತಗ್ಫರ ಲಹುಮುರ್ ರಸೂಲ್ ಲವಜದುಲ್ಲಾಹ ತವ್ವಾಬರ್ ರಹೀಮ. ಸ್ವಯಂ ತಮ್ಮ ಮೇಲೆ ತಾವೇ ಅಕ್ರಮವೆಸಗಿದವರು ತಮ್ಮ ಬಳಿ ಬಂದು, ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ಅಲ್ಲಾಹನೊಂದಿಗೆ ಪಶ್ಚಾತ್ತಾಪ ಪಟ್ಟರೆ ಪ್ರವಾದಿ ವರ್ಯರು ಕೂಡ ಅವರ ಪಶ್ಚಾತ್ತಾಪಕ್ಕೆ ಬೇಕಾಗಿ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಅಲ್ಲಾಹು ತಆಲಾ ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸುವನು ಎಂಬುದಾಗಿದೆ ಇದರ ಅರ್ಥ. ಇದಕ್ಕೆ ವ್ಯಾಖ್ಯಾನ ಬರೆದಂತಹ ಇಬ್ನು ತೈಮಿಯ ಪ್ರಮುಖ ಶಿಷ್ಯರಾದಂತಹ ಇಬ್ನು ಕಸೀರ್ ತಮ್ಮ ತಫ್ಸೀರುಲ್ ಇಬ್ನು ಕಸೀರ್ನ 1ನೇ ಭಾಗದ 640ನೇ ಪುಟದಲ್ಲಿ ಬರೆಯುತ್ತಾರೆ, ಇರ್ಷಿದುಲ್ಲಾಹ್ ತಾಲ ಹೀಗೆ ದೀರ್ಘವಾಗಿ ಬರೆದು ಕೊನೆಯದಾಗಿ ಹೇಳುತ್ತಾರೆ, ಫಇನ್ನಹುಂ ಇದಾ ಫಅಲು ذلك ತಾಬ ಅಲ್ಲಾಹು ಅಲೈಹಿಂ ವರಹಿಮಹುಂ. ಹೀಗೆ ಯಾರಾದರೂ ಮಾಡಿದರೆ ಅವರ ಪಶ್ಚಾತ್ತಾಪವನ್ನು ಅಲ್ಲಾಹು ಸ್ವೀಕರಿಸುತ್ತಾನೆ ಎಂದು ತುಂಬಾ ಸ್ಪಷ್ಟವಾಗಿ ಬರೆದಿಟ್ಟದು ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಇನ್ನು ಕೆಲವರು ನಮ್ಮೊಂದಿಗೆ ಕೇಳಬಹುದು, ಹದೀಸ್ಗಳಲ್ಲಿ ಏನಾದರೂ ಇದಕ್ಕೆ ಪುರಾವೆಗಳುಂಟಾ? ಹಾಗೆ ಕೇಳಿದವರಿಗೂ ನಮ್ಮೊಂದಿಗೆ ಉತ್ತರವಿದೆ. ಸುನನ್ ಇಬ್ನು ಮಾಜಾದಲ್ಲಿ ಅಬ್ದುರ್ ರಹ್ಮಾನ್ ಇಬ್ನು ಹುನೈಫ್ ರಲಿಯಲ್ಲಾಹು ಅನ್ಹು ಅವರು ಕಲಿಸಿದ ಒಂದು ಹದೀಸ್ ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಅನ್ನ ರಜುಲ ಲರೀರಲ್ ಬಸರಿ ಅತನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಬ್ಬರು ಕಣ್ಣು ಕಾಣದ ವ್ಯಕ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಬಂದು ಹೇಳುತ್ತಾರೆ, ಉದುಲ್ಲಾ ಅಲಿ ಅನ್ ಯುಆಫಿಯನಿ, ಪ್ರವಾದಿ ವರ್ಯರೇ ನನ್ನ ರೋಗ ಶಮನಕ್ಕೆ ಬೇಕಾಗಿ ಅಲ್ಲಾಹನೊಂದಿಗೆ ಪ್ರಾರ್ಥನೆ ಮಾಡಿ ಎಂದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುವುದು, ಇನ್ ಶಿ'ತ ಅಖರ್ತು ಲಕ ವಹುವ ಖೈರು ವ ಇನ್ ಶಿ'ತ ದಅವ್ತು. ನೀನು ಶ್ರಮಿಸುವುದಾದರೆ ಅದಾಗಿದೆ ನಿನಗೆ ಉತ್ತಮ, ಇಲ್ಲವೇ ನಾನು ದುಆ ಮಾಡಿ ಕೊಡುತ್ತೇನೆ ಎಂದಾಗ ಆ ವ್ಯಕ್ತಿ ಹೇಳಿದರು, ದುಆ ಮಾಡಿ ಕೊಡಿ ಪ್ರವಾದಿ ವರ್ಯರೇ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ನೀನು ಹೋಗಿ ಉದು ಮಾಡಿ ಬಂದು 2 ರಕಾತ್ ನಮಾಜ್ ಮಾಡಿ ಬಾ ಎಂದಾಗ ಹಾಗೆಲ್ಲ ಮಾಡಿ ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿಕೊಡುತ್ತಾರೆ, ಹೀಗೆ ಹೇಳು ನೀನು, ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ಅತವಜ್ಜಹು ಇಲೈಕ ಬಿ ಮುಹಮ್ಮದಿನ್ ನಬಿಯಿರ್ ರಹ್ಮ. ಕಾರುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಮಧ್ಯಸ್ಥಿಕೆ ಮಾಡಿ ನಾನು ನಿನ್ನೊಂದಿಗೆ ಪ್ರಾರ್ಥನೆ ಮಾಡುತ್ತಿದ್ದೇನೆ ಎಂದು ಪ್ರಾರ್ಥಿಸಿದಾಗ ನಮಗೆ ಹದೀಸ್ ಗ್ರಂಥಗಳಲ್ಲಿ ಕಾಣಲು ಸಾಧ್ಯವಾಗುವುದು ಆ ವ್ಯಕ್ತಿಯ ಕಣ್ಣು ದೃಷ್ಟಿ ಮರಳಿ ಬಂದದ್ದಾಗಿ ನಮಗೆ ತುಂಬ ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗುತ್ತದೆ. ಹೀಗೆ ಹಲವಾರು ಗ್ರಂಥಗಳಲ್ಲಿಯೂ ಈ ಹದೀಸನ್ನು ಉದ್ಧರಣೆ ಮಾಡಿದ್ದಾರೆ. ಉಸ್ಮಾನ್ ರಲಿಯಲ್ಲಾಹು ಅವರ ಕಾಲದಲ್ಲಿಯೂ ಇದೇ ಸಂಭವವನ್ನು ಉದ್ಧರಿಸಿ ಉಸ್ಮಾನ್ ರಲಿಯಲ್ಲಾಹು ಅವರವರು ಈ ಒಂದು ಇದೇ ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ಅತವಜ್ಜಹು ಇಲೈಕ ಬಿ ಮುಹಮ್ಮದಿನ್ ನಬಿಯಿರ್ ರಹ್ಮ ಎಂಬ ಪ್ರಾರ್ಥನೆಯನ್ನು ಪ್ರಾರ್ಥಿಸಿದಾಗ ಉಸ್ಮಾನ್ ರಲಿಯಲ್ಲಾಹು ಅವರೊಂದಿಗೆ ಮಾತುಕತೆ ನಡೆಸಲು ಭಾಗ್ಯ ಲಭಿಸಿದಂಥ ಒಬ್ಬ ವ್ಯಕ್ತಿಯ ಚರಿತ್ರೆಯೂ ಕೂಡ ನಮಗೆ ಹೇಳಲಿಕ್ಕಿದೆ. ಹೀಗೆ ಆಗ ಓದಿದ ಆಯತ್ತಿಗೆ ವ್ಯಾಖ್ಯಾನವನ್ನು ಬರೆದವರ ಪ್ರಮುಖರಲ್ಲಿ ಶಾಫಿ ಮಜ್ಹಬ್ನ ಇಮಾಮ್ ನವವಿ ರಲಿಯಲ್ಲಾಹು ಅವರ ಈಲಾ ಎಂಬ ಗ್ರಂಥದಲ್ಲಿಯೂ, ಅಂಬಲಿ ಮಜ್ಹಬ್ನ ಇಬ್ನು ಖುದಾಮ ರಲಿಯಲ್ಲಾಹು ಅವರ ಮುಗ್ನಿ ಎಂಬ ಗ್ರಂಥದಲ್ಲಿಯೂ, ಮಾಲಿಕಿ ಮಜ್ಹಬ್ನ ಇಬ್ನುಲ್ ಹಾಜ್ ರಲಿಯಲ್ಲಾಹು ಅವರ ಮದಖಲ್ ಎಂಬ ಗ್ರಂಥದಲ್ಲಿಯೂ,
ಅದೇ ರೀತಿ ಮುಹಿಯುದ್ದೀನ್ ಶೇಖ್ ರಲಿಯಲ್ಲಾಹು ಅವರವರ ಕಿತಾಬುಲ್ ಗುನ್ಯ ಎಂಬ ಗ್ರಂಥದಲ್ಲಿಯೂ ತುಂಬ ಸ್ಪಷ್ಟವಾಗಿ ಕಾಣುವುದು. ಹೀಗೆ ಮಹಾತ್ಮರನ್ನು ಮಧ್ಯಸ್ಥಿಕೆ ಮಾಡಿ, ಸತ್ಕರ್ಮಗಳನ್ನು ಮಧ್ಯಸ್ಥಿಕೆ ಮಾಡಿ, ವಸ್ತುಗಳನ್ನು ಮಧ್ಯಸ್ಥಿಕೆ ಮಾಡಿ ಅಲ್ಲಾಹನೊಂದಿಗೆ ಸಹಾಯ ಯಾಚನೆ ಮಾಡುವುದು ಸುನ್ನತ್ತಾಗಿದೆ. ಈ ರೀತಿಯ ನೂತನ ವಾದಗಳು ನಮ್ಮ ಮುಂದೆ ಬರುವಾಗ ನಮ್ಮ ಈ ಸಮುದಾಯದಲ್ಲಿರುವಂತಹ ಆಲಿಮ್ಗಳನ್ನು ಪರಿಚಯ ಮಾಡು, ಅವರೊಂದಿಗೆ ಹೋಗಿ ಹೇಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳುತ್ತಾ ಮಾತುಗಳಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಪ್ರೀತಿಯ ಮಿತ್ರರೇ, ತೀರ್ಪುಗಾರರೇ, ಪೇಟಿಕೆಗಳಿಗೆ ಪ್ರವೇಶಿಸದೆ ನೇರವಾಗಿ ನನ್ನ ವಿಷಯಕ್ಕೆ ಕಾಲಿಡುತ್ತೇನೆ. ಮುಸ್ಲಿಂ ಜಗತ್ತು ಯಾವುದೇ ಒಂದು ಅಭಿಪ್ರಾಯ ವ್ಯತ್ಯಾಸಗಳಿಲ್ಲದೆ ಆಚರಿಸಿಕೊಂಡು ಬರುತ್ತಿರುವಂತಹ ಎಲ್ಲ ಸಂಗತಿಗಳನ್ನು ಅದನ್ನು ನಿಷೇಧಿಸಿದಂತಹ ಸಂಗತಿಗಳು ಇಂದು ಬಿದಯಿಗಳು ನಡೆಸುತ್ತಾ ಬಂದಿದ್ದಾರೆ. ಅದೇ ರೀತಿ ಇಂದು ಮೌಲಿದನ್ನು ಕೂಡ ಅಂತಹ ಪಟ್ಟಿಗಳಿಗೆ ಬಿದಯಿಗಳು ಸೇರಿಸಿಬಿಟ್ಟರು. ಪ್ರೀತಿಯ ಮಿತ್ರರೇ, ಇಂದು ಬಿದಯಿಗಳು ಮೌಲಿದಾಚರಣೆ ಶಿರ್ಕ್ ಎನ್ನುವವರಿದ್ದಾರೆ, ಅದು ಬಿದಅತ್ ಎನ್ನುವವರಿದ್ದಾರೆ. ನೈಜವಾಗಿ ಬಿದಯಿಗಳಿಗೆ ಮೌಲಿದಿನ ವ್ಯಾಖ್ಯಾನವೇನೆಂದು ಇವರಿಗೆ ತಿಳಿದಿಲ್ಲ. ಅಲ್ಲಾಹನ ಇಷ್ಟದಾಸರ ಶ್ರೇಷ್ಠತೆಗಳನ್ನು, ಗುಣಗಾನಗಳನ್ನು ಪದ್ಯ ಮತ್ತು ಗದ್ಯ ರೂಪದಲ್ಲಿ ಸಮ್ಮಿಶ್ರವಾಗಿ ಹಾಡುವುದಕ್ಕೆ ಮೌಲಿದ್ ಎನ್ನಲಾಗುತ್ತದೆ. ಕುರ್ಆನಿನಲ್ಲಿ ನಮಗೆ ಕಾಣಬಹುದು, ಲೋಕದ ಅಧಿಪತ್ಯನಾದಂತಹ ಅಲ್ಲಾಹನು ಕುರ್ಆನಿನಲ್ಲಿ ಹೇಳುತ್ತಾನೆ, ವಜಅಲ್ನಾ ಲಹುಂ ಲಿಸಾನ ಸಿದ್ಕಿನ್ ಅಲಿಯಾ. ಈ ಆಯತಿನ ತಫ್ಸೀರನ್ನು ಮಹಾನರಾದ ರಾಜಿ ರಲಿಯಲ್ಲಾಹು ಅನ್ಹು ವಿವರಿಸುತ್ತಾರೆ. ವಜಅಲ್ನಾ ಲಹುಂ ಲಿಸಾನ ಸಿದ್ಕಿನ್ ಎಂಬುದರ ತಾತ್ಪರ್ಯ ಅತ್ಥನಾಉಲ್ ಹುಸ್ನ್, ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಸ್ತುತಿ ಕೀರ್ತನೆಯಾಗಿದೆ ಎಂಬುದಾಗಿ ಇಮಾಮ್ ರಾಜಿ ರಲಿಯಲ್ಲಾಹು ಅನ್ಹು ವಿವರಿಸುತ್ತಾರೆ. ಮಾತ್ರವಲ್ಲ, ಪರಿಶುದ್ಧ ಕುರ್ಆನಿನ ಬೇರೊಂದು ಸೂಕ್ತದಲ್ಲಿ ನಮಗೆ ಕಾಣಬಹುದಾಗಿದೆ, ವರಫಅನಾ ಲಕ ದಿಕ್ರಕ್. ಈ ಆಯತಿನ ತಫ್ಸೀರನ್ನು ಮಹಾನರಾದ ರಾಜಿ ರಲಿಯಲ್ಲಾಹು ಅನ್ಹು ವಿವರಿಸುತ್ತಾರೆ. ಈ ಜಗತ್ತಿನಲ್ಲಿ ಒಂದು ಸಮುದಾಯವನ್ನೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಸ್ಮರಿಸುವಂತಹ ಒಂದು ಸಮುದಾಯವನ್ನೇ ನಾವು ಈ ಜಗತ್ತಿನಲ್ಲಿ ಸೃಷ್ಟಿಸುತ್ತೇವೆ ಎಂಬುದಾಗಿ ಮಹಾನರಾದ ಇಮಾಮ್ ರಾಜಿ ರಲಿಯಲ್ಲಾಹು ಅನ್ಹು ತಫ್ಸೀರ್ ಬರೆಯುತ್ತಾರೆ. ಅದೇ ರೀತಿ ಬೇರೊಂದು ತಫ್ಸೀರನ್ನು ನಮಗೆ ಕಾಣಬಹುದಾಗಿದೆ. ಇಮಾಮ್ ಕುರ್ತುಬಿ ರಲಿಯಲ್ಲಾಹು ಅನ್ಹು ಈ ಆಯತ್ತಿನ ಕುರಿತು ವಿವರಣೆ ನಡೆಸುವಾಗ ಅವರು ಹೇಳುವುದು, ರಫಅನಾ ದಿಕ್ರಕ ಇಂದಲ್ ಮಲಾಯಿಕತಿ ಫಿಸ್ ಸಮಾ ವ ಫಿಲ್ ಅರ್ದಿ ಇಂದಲ್ ಮುಅ್ಮಿನೀನ. ಆಕಾಶ ಲೋಕದಲ್ಲಿ ಮಲಾಯಿಕಗಳ ಮುಖಾಂತರ, ಭೂಮಿ ಲೋಕದಲ್ಲಿ ಸೃಷ್ಟಿಗಳ ಮುಖಾಂತರ, ಸಜ್ಜನರ ಮುಖಾಂತರ, ಸತ್ಯ ವಿಶ್ವಾಸಿಗಳ ಮುಖಾಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಪ್ರಕೀರ್ತನೆಯನ್ನು ನಾವು ಉನ್ನತಿಗೆ ಏರಿಸಿದ್ದೇವೆ ಎಂಬುದಾಗಿ ನಮಗೆ ಕಾಣಬಹುದಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರೇ ಹೇಳುತ್ತಾರೆ, ಉದ್ಕುರು ಮಹಾಸಿನ ಮೌತಾಕುಂ, ನೀವು ನಿಮ್ಮಿಂದ ಮರಣ ಹೊಂದಿದ ವ್ಯಕ್ತಿಗಳ ಸ್ಮರಣೆಯನ್ನು ಮಾಡಿರಿ ಎಂಬುದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರು ಸಾರುತ್ತಾರೆ. ಪರಿಶುದ್ಧ ಕುರ್ಆನಿನಲ್ಲಿ ನಮಗೆ ಹಲವು ಸ್ಥಳಗಳಲ್ಲಿ ನಮಗೆ ಔಲಿಯಾಗಳ, ಮಹಾತ್ಮರುಗಳ, ಪಂಡಿತರ, ಅತ್ಯಂತ ಸತ್ಯವಿಶ್ವಾಸಿಗಳ ಮಹತ್ವಗಳನ್ನು, ಗುಣಗಾನಗಳನ್ನು, ಮೌಲಿದಗಳನ್ನು ನಮಗೆ ಕಾಣಬಹುದಾಗಿದೆ. ಅದೇ ಸೂರತುಲ್ ಮರಿಯಂನಲ್ಲಿ ಮರಿಯಂ ಬೀವಿಯವರ ಸ್ಮರಣೆಯನ್ನು ನಾವು ನೋಡುವುದಾದರೆ, ಅದೇ ರೀತಿ ಸೂರತುಲ್ ಕಹ್ಫಿನಲ್ಲಿ ಅಸ್ಹಾಬುಲ್ ಕಹ್ಫಿರ ಕುರಿತು ಪರಾಮರ್ಶೆ ಇದೆ. ಇದೆಲ್ಲವೂ ಕೂಡ ಮೌಲಿದಿಗೆ ಇರುವಂತಹ ನಿದರ್ಶನಗಳಾಗಿವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಕಾಲದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಕಾಲದಲ್ಲಿ ಕಅಬ್ ಇಬ್ನ್ ಜುಹೈರ್ ರಲಿಯಲ್ಲಾಹು ಅನ್ಹು, ಅದೇ ರೀತಿ ಎಲ್ಲ ಪ್ರವಾದಿಗಳ ಆ ಸಮ್ಮುಖದಲ್ಲಿ ಸ್ವಹಾಬಿಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಕೀರ್ತನೆಯನ್ನು ಮಾಡುತ್ತಿದ್ದರು. ಮಾತ್ರವಲ್ಲ, ಖುದ್ದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರೇ ಮದೀನಾದಲ್ಲಿ ಒಂದು ಮಿಂಬರನ್ನು ಪ್ರತ್ಯೇಕವಾಗಿ ಹಸ್ಸಾನ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಅವರಿಗೆ ನಿರ್ಮಿಸಿಕೊಟ್ಟಿದ್ದರು ಎಂಬುದಾಗಿ ಚರಿತ್ರೆ ಉಲ್ಲೇಖಗಳಿದೆ. ಪ್ರೀತಿಯ ಸಹೋದರರೇ, ಆಯಿಷಾ ಬೀವಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ನನಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಪತ್ನಿಯಂದಿರ ಪೈಕಿ ಅತ್ಯಂತ ಹೆಚ್ಚು ಕೋಪವಿದ್ದದ್ದು ಅದು ಖದೀಜಾ ಅವರೊಂದಿಗೆ ಆಗಿತ್ತು. ಯಾಕಾಗಿ ಆಯಿಷಾ, ನೀವು ಖದೀಜಾರೊಂದಿಗೆ ಅಷ್ಟೊಂದು ಕೋಪವಿರಿಸುತ್ತೀರಿ ಎಂದು ಕೇಳಿದಾಗ ಆಗ ಆಯಿಷಾ ಬೀವಿಯರವರು ಹೇಳಿದಂತಹ ಉತ್ತರ, ನಾನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರು ದಿನನಿತ್ಯವಾಗಿ ಖದೀಜಾರ ಸ್ಮರಣೆಯನ್ನು ಮಾಡುತ್ತಿದ್ದರು. ಮಾತ್ರವಲ್ಲದೆ ಖದೀಜಾರ ಹೆಸರಿನಲ್ಲಿ ಪ್ರತ್ಯೇಕವಾದಂತಹ ಆಡನ್ನು ದಬಹ್ ಮಾಡಿ ಅವರು ವಿತರಿಸುತ್ತಿದ್ದರು ಎಂಬುದಾಗಿ ಆಯಿಷಾ ಬೀವಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ. ಮಾತ್ರವಲ್ಲದೆ ಕುರ್ಆನಿನಲ್ಲಿ ಹಲವೆಡೆಗಳಲ್ಲಿ ಔಲಿಯಾಗಳ, ಮಹಾತ್ಮರುಗಳ
ಪ್ರಕೀರ್ತನೆಯನ್ನು ಮೌಲೀದನ್ನು ನಮಗೆ ಕಾಣಬಹುದಾಗಿದೆ. ಇಂದು ನೂತನವಾದಿಗಳು ಮೌಲೀದನ್ನು ಬಿದ್ಅತ್ ಎನ್ನುವವರಿದ್ದಾರೆ, ಶಿರ್ಕ್ ಎನ್ನುವವರಿದ್ದಾರೆ. ಅವರೊಂದಿಗೆ ನನಗೆ ಕೇಳಲಿಕ್ಕುವಂತಹ ಪ್ರಶ್ನೆ ಏನೆಂದರೆ, ಕುರ್ಆನಿನಲ್ಲಿ ಯಾವುದಾದರೂ ಒಂದು ಸೂಕ್ತದಲ್ಲಿ ಮೌಲೀದ್ ಅನಿಸ್ಲಾಮಿಕವೆಂದು ಹೇಳಿದ್ದಿದೆ. ಅದೇ ರೀತಿ ಲಕ್ಷಾಂತರ ಹದೀಸ್ಗಳ ಪೈಕಿ ಯಾವುದಾದರೂ ಒಂದು ಹದೀಸಿನಲ್ಲಿ ಮೌಲೀದ್ ಶಿರ್ಕೆನ್ನು ಮೌಲೀದ್ ಅನಿಸ್ಲಾಮಿಕವೆಂದು ಹೇಳಿದ್ದಿದೆ. ಮಾತ್ರವಲ್ಲದೆ ಇಂದು ಮೌಲೀದನ್ನು ಬಿದ್ಅತ್ ಹೇಳುವಂತಹ ನೂತನವಾದಿಗಳೊಂದಿಗೆ ನನಗೆ ಕೇಳಲಿಕ್ಕಿರುವಂತಹ ಪ್ರಶ್ನೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಕಾಲದಲ್ಲಿ ಇಲ್ಲದಂತಹ ಒಂದು ಆಚಾರವನ್ನು ಇಂದು ಸುನ್ನಿಗಳು ಕರೆತಂದರು, ಸುನ್ನಿಗಳು ಇಂದು ಆಚರಿಸುತ್ತಾ ಬರುತ್ತಿದ್ದಾರೆ ಎಂದು ಹೇಳುವಂತಹ ನೂತನವಾದಿಗಳೊಂದಿಗೆ ಕೇಳಲಿಕ್ಕಿರುವಂತಹ ನನ್ನ ಪ್ರಶ್ನೆ ಏನೆಂದರೆ, ಇಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಕಾಲದಲ್ಲಿ ಇದ್ದಂತಹ ಕುರ್ಆನ್ ಆಗಿದ್ದೇವೆ ನಾವು ಇಂದು ಓದುತ್ತಿರುವುದು. ಅದೇ ರೀತಿ ಸ್ವಹಾಬಿಗಳ ಕಾಲದಲ್ಲಿ ಇದ್ದಂತಹ ಉಮರ್ ರಲಿಯಲ್ಲಾಹು ಅನ್ಹುರವರ ಕಾಲದಲ್ಲಿದ್ದಂತಹ ಆ ಜುಮಾ ನಮಾಜನ್ನಾಗಿದೆ ನಾವು ಇಂದು ನಡೆಸುತ್ತಾ ಬರುತ್ತಿರುವುದು. ಆದ್ದರಿಂದ ಇದೆಲ್ಲ ಸಂಗತಿಗಳಿಂದ ನಮಗೆ ತಿಳಿದಿರುವಂತಹ ವಿಷಯವೇನೆಂದರೆ, ಮೌಲಿದ್ ಅದು ಶಿರ್ಕಲ್ಲ, ಅದು ಪುಣ್ಯ ಕರ್ಮವಾಗಿದೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಗೌರವಾನ್ವಿತ ಗುರು ಹಿರಿಯರು ಹಾಗೂ ಭವಿಷ್ಯಗಳಾಗಿರುವಂತಹ ನೆಚ್ಚಿನ ಸಹಪಾಠಿ ಮಿತ್ರರು, ಇಸ್ತಿಗಾಸ ಶಿರ್ಕ್ ಅಲ್ಲ ಎಂಬಂತಹ ಅಹ್ಲುಸುನ್ನ ವಲ್ ಜಮಾಅತಿನ ಆಶಯವನ್ನು ಆದರ್ಶವನ್ನು ನಿಮ್ಮ ಜೊತೆ ಚರ್ಚಿಸಲು ಇಚ್ಛಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹನು ತೌಫೀಕ್ ನೀಡಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಇಸ್ತಿಗಾಸ ಶಿರ್ಕ್ ಅಲ್ಲ ಎಂಬಂತಹ ವಿಚಾರವನ್ನು ನಾವು ಇಲ್ಲಿ ವಾದ ಮಾಡುವಾಗ ಇಸ್ತಿಗಾಸ ಎಂದರೇನು ಎಂಬುದರ ಕುರಿತು ಅರಿತುಕೊಳ್ಳುವುದು ಅನಿವಾರ್ಯವಾಗಿದೆ. ಇಸ್ತಿಗಾಸವೆಂದರೆ ಭಾಷಾ ಪಂಡಿತರ ದೃಷ್ಟಿಯಲ್ಲಿ ತ್ವಲಬುಲ್ ಗೌಸಿ ವಲ್ ಮಊನ, ಸಂಕಷ್ಟದ ಸಮಯದಲ್ಲಿ ಸಹಾಯ ಯಾಚನೆ ಮಾಡುವುದಾಗಿದೆ. ಅಂದರೆ ಅಲ್ಲಾಹನು ಕೊಡುವಂತಹ ಪ್ರತ್ಯೇಕವಾದ ಸಾಮರ್ಥ್ಯಗಳ ಮೂಲಕ ಮಹಾತ್ಮರು ಸಜ್ಜನ ಸಾತ್ವಿಕರು ನಮಗೆ ನೆರವು ನೀಡುತ್ತಾರೆ ಎಂಬಂತಹ ಉದ್ದೇಶದ ಮೇರೆಗೆ ಆ ಮಹಾತ್ಮರೊಂದಿಗೆ ಸಜ್ಜನ ಸಾತ್ವಿಕರೊಂದಿಗೆ ಸಹಾಯ ಯಾಚನೆ ಮಾಡುವುದಾಗಿದೆ ಇಸ್ತಿಗಾಸ. ಇದೊಮ್ಮೆಯೂ ಕೂಡ ಶಿರ್ಕಾಗಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಇಸ್ಲಾಮಿನಲ್ಲಿ ಒಂದು ಕಾರ್ಯವು ಸ್ಥಿರವಾಗಬೇಕಾದರೆ ಇಸ್ಲಾಮಿನ 4 ಚತುರ್ಪ್ರಮಾಣಗಳಾದ ಕುರ್ಆನಿನಲ್ಲೋ ಹದೀಸ್ನಲ್ಲೋ ಇಜ್ಮಾನಲ್ಲೋ ಅಥವಾ ಕಿಯಾಸಿನಲ್ಲೋ ಸ್ಥಿರವಾಗಬೇಕೇ ಹೊರತು ನಿನ್ನೆ ಮೊನ್ನೆ ಬಂದಂತಹ ನೂತನವಾದಿಗಳು ಶಿರ್ಕ್ ಎಂದು ಹೇಳಿದ ತಕ್ಷಣ ಅದು ಶಿರ್ಕಾಗಲು ಸಾಧ್ಯವಿಲ್ಲ. ಇಸ್ತಿಗಾಸ ಶಿರ್ಕ್ ಅಲ್ಲ ಎಂಬಂತಹ ವಿಚಾರವು, ಇಸ್ತಿಗಾಸ ನಡೆಸಬೇಕೆಂಬಂತಹ ವಿಚಾರವು ಈ ಇಸ್ಲಾಮಿನ 4 ಚತುರ್ಪ್ರಮಾಣಗಳಲ್ಲೂ ಕೂಡ ಸ್ಥಿರವಾದಂತಹ ಒಂದು ವಿಚಾರವಾಗಿದೆ. ಅಲ್ಲಾಹನು ಇದರಲ್ಲಿ ಪ್ರಥಮವಾದ ಪುರಾವೆಗಳನ್ನು ನಾವು ನೋಡುವುದಾದರೆ ಅಲ್ಲಾಹನು ಹೇಳುತ್ತಾ ಕುರ್ಆನಿನ ಸೂರತುಲ್ ಮಾಇದದ 55ನೇ ಆಯತಿನಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ಇನ್ನಮಾ ವಲಿಯುಕುಮುಲ್ಲಾಹು ವ ರಸೂಲುಹು ವಲ್ಲದೀನ ಆಮನು ಅಲ್ಲದೀನ ಯುಕೀಮೂನ ಸ್ಸಲಾತ ವಯುತೂನ ಝಕಾತ ವಹುಂ ರಾಕಿಊನ್. ನಿಶ್ಚಯವಾಗಿಯೂ ಅಲ್ಲಾಹನು ನಿಮ್ಮ ವಲಿಯಾಗಿದ್ದಾನೆ, ವರಸೂಲುಹು ಅಲ್ಲಾಹನ ಸಂದೇಶವಾಹಕರು ಕೂಡ ನಿಮ್ಮ ವಲಿಯಾಗಿದ್ದಾರೆ. ಮತ್ಯಾರು? ಸತ್ಯವಿಶ್ವಾಸಿಗಳು ಕೂಡ ನಿಮ್ಮ ವಲಿಯಾಗಿದ್ದಾರೆ. ಯಾವ ರೀತಿಯ ಸತ್ಯವಿಶ್ವಾಸಿಗಳು? ಅಲ್ಲದೀನ ಯುಕೀಮೂನ ಸ್ವಲಾತ ವಯುತೂನ ಝಕಾತ, ಝಕಾತನ್ನು ಕಡ್ಡಾಯ ದಾನವನ್ನು ಕೊಟ್ಟು ಮುಗಿಸಿದಂತಹ, ನಮಾಜನ್ನು ನಿತ್ಯಗೊಳಿಸಿದಂತಹ ಸತ್ಯವಿಶ್ವಾಸಿಗಳು ನಿಮ್ಮ ವಲಿಯಾಗಿದ್ದಾರೆ ಎಂದು ಕುರ್ಆನಿನಲ್ಲಿ ಅಲ್ಲಾಹನು ಸ್ಪಷ್ಟವಾಗಿ ವಿವರಿಸುವಾಗ ಇಲ್ಲಿ ವಲಿ ಎಂಬಂತಹ ಪದದ ಅರ್ಥ ಅದು ನಾಸಿರ್, ಸಹಾಯಿಯಾಗಿದೆ ಎಂಬಂತಹ ಮಾತನ್ನು ಇದು ಫಕ್ರುದ್ದೀನುರ್ ರಾಜಿರವರು ತನ್ನ ತಫ್ಸೀರುಲ್ ಕಬೀರಿನ 12ನೇ ಭಾಗದ 26ನೇ ಪೇಜಿನಲ್ಲಿ ಹೇಳ್ತಾ ಇದ್ದಾರೆ. ಅನ್ನಲ್ ವಲಿಯ ಫಿಲ್ ಲುಗತಿ ಕದ್ ಜಾಅ ಬಿಮಅನನ್ ನಾಸಿರ್. ಇಲ್ಲಿ ವಲಿ ಎಂಬಂತಹ ಪದದ ಅರ್ಥ ಅದು ನಾಸಿರ್, ಸಹಾಯಿ ಎಂದಾಗಿದೆ. ಆದ್ದರಿಂದ ನಿಶ್ಚಯವಾಗಿಯೂ ನಿಮ್ಮ ಸಹಾಯಿ ಅಲ್ಲಾಹನು ಅಲ್ಲಾಹನ ರಸೂಲು ಮತ್ತು ಸತ್ಯ ವಿಶ್ವಾಸಿಗಳು ನಿಮ್ಮ ಸಹಾಯಿಯಾಗಿದ್ದಾರೆಂದು ಕುರ್ಆನ್ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಇಂದು ಕೆಲವರು ನೂತನವಾದಿಗಳು ಇಸ್ತಿಗಾಸ ನಡೆಸಿದವರು ಮುಶ್ರಿಕ್ ಎಂಬಂತಹ ವಾದವನ್ನು ಕೂಡ ಇಲ್ಲಿ ಮಂಡಿಸುತ್ತಾ ಇದ್ದಾರೆ. ಈ ವಾದವನ್ನು ನಿಷಿದ್ಧಗೊಳಿಸಿ ಅಲ್ಲಾಹನು 56ನೇ ಆಯತಿನಲ್ಲಿ ಹೇಳ್ತಾ ಇದ್ದಾನೆ, ವಮನ್ ಯತವಲ್ಲಲ್ಲಾಹ ವರಸೂಲಹು ವಲ್ಲದೀನ ಆಮನು ಫಇನ್ನ ಹಿಜ್ಬಲ್ಲಾಹಿ ಹುಮುಲ್ ಗಾಲಿಬೂನ್. ಯಾರಾದರೊಬ್ಬರು ಅಲ್ಲಾಹನನ್ನು ಸಹಾಯಕನನ್ನಾಗಿ ಮಾಡಿದರೆ, ಅವನ ಸಂದೇಶವಾಹಕರನ್ನು ಸಹಾಯಕನನ್ನಾಗಿ ಮಾಡಿದರೆ, ಸತ್ಯ ವಿಶ್ವಾಸಿಗಳನ್ನು ಸಹಾಯಕನನ್ನಾಗಿ ಮಾಡಿದರೆ ಅವರು ವಿಜಯ ಗಳಿಸಿದವರಾಗಿದ್ದಾರೆಂದು ಕುರ್ಆನ್ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಇನ್ನು 2ನೇ ಪ್ರಮಾಣವನ್ನು ನೋಡುವುದಾದರೆ ಹಲವಾರು ಹದೀಸ್ ಪುರಾವೆಗಳು ನಮಗೆ ಸಾಕ್ಷಿಯಾಗಿದೆ.
ಇದರಲ್ಲಿ ಉಮರ್ ರಲಿಯಲ್ಲಾಹು ಅನ್ಹರ ಒಂದು ಘಟನೆ ನಿಮ್ಮ ಮುಂದೆ, ಕಾಲದ ಒಂದು ಘಟನೆ ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಇದೇ ಘಟನೆಯನ್ನು ಇಬ್ನ್ ಕಸೀರ್ ಅಲ್ ಬಿದಾಯತ್ ವನ್ ನಿಹಾಯದ 7ನೇ ಭಾಗದಲ್ಲಿ 74ನೇ ಪೇಜ್ನಲ್ಲಿ ಉದ್ಧರಿಸುತ್ತಿದ್ದಾರೆ. ಅಸಾಬನ್ನಾಸ ಕಹ್ತುನ್ ಫಿ ಝಮನ್ ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಫಜಾಅ ರಜುಲುನ್ ಇಲಾ qabr النبي صلى الله عليه وسلم فجاء رجل إلى قبر النبي صلى الله عليه وسلم فقال يا رسول الله استسق لأمتك فإنهم قد حلقوا فأتاه الرسول صلى الله عليه وسلم في المنام. ಉಮರ್ ರಲಿಯಲ್ಲಾಹು ಅನ್ಹರ ಕಾಲಘಟ್ಟದಲ್ಲಿ ಭೀಕರವಾಗಿ ಬರಗಾಲ ಬಂದಾಗ ಬಿಲಾಲ್ ಇಬ್ನ್ ಹಾರಿಸ್ ರಲಿಯಲ್ಲಾಹು ಅನ್ಹರವರು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸನ್ನಿಧಿಗೆ ಹೋಗಿ ಸಹಾಯ ಯಾಚನೆಯನ್ನು ಮಾಡಿದಾಗ ಫಅತಾಹು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಿಲ್ ಮನಾಮ್, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕನಸಿನಲ್ಲಿ ಬಂದು ಸಹಾಯ ಮಾಡಿದ್ದಾರೆ ಎಂಬಂತಹ ಪುರಾವೆಯೂ ಕೂಡ ನಮಗೆ ಲಭಿಸಿತು. ಇನ್ನು 3ನೇ ಪ್ರಮಾಣವಾದಂತಹ ಇಜ್ಮಾನತ್ತ ಸಾಗೋಣ. ಹಿಜ್ರ 7ನೇ ಶತಮಾನದಲ್ಲಿ ಜೀವಿಸಿದಂತಹ ಇಮಾಮ್ ತಕಿಯುದ್ದೀನ್ ಸುದುಕಿರವರು ತನ್ನ ಶಿಫಾಉ ಸಕಾಮ್ ಎಂಬಂತಹ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ, ಇಅಲಮ್ ಅನ್ನಹು ಯಜೂಜು ವಯಹ್ಸುನು ಅತ್ತವಸ್ಸಲು ವಲ್ ಇಸ್ತಿಗಾಸ. ಇಷ್ಟರವರೆಗೆ ಬಂದಂತಹ ಎಲ್ಲ ಇಮಾಮರು ಅಭಿಪ್ರಾಯ ವ್ಯತ್ಯಾಸಗಳಿಲ್ಲದೆ ಎಲ್ಲರೂ ಸಮ್ಮತಿಸಿದಂತಹ ಒಂದು ವಿಚಾರವಾಗಿದೆ ಇಸ್ತಿಗಾಸ ಶಿರ್ಕ್ ಅಲ್ಲ ಎಂಬುದು. ಮಾತ್ರವಲ್ಲ ವಲಂ ಯುಂಕಿರ್ ಅಹದುನ್ ದಾಲಿಕ, ಇಷ್ಟರವರೆಗೆ ಬಂದಂತಹ ಯಾವೊಬ್ಬ ವ್ಯಕ್ತಿಯೂ ಕೂಡ ಇಸ್ತಿಗಾಸವನ್ನು ನಿಷೇಧಿಸಿಲ್ಲ. ಹತ್ತಾ ಜಾ ಇಬ್ನ್ ತೈಮಿಯ್ಯ ಬರುವವರೆಗೂ ಈ ಇಸ್ತಿಗಾಸವನ್ನು ಯಾರೂ ಕೂಡ ವಿರೋಧಿಸಿಲ್ಲ ಎಂಬಂತಹ ಮಾತಿನೊಂದಿಗೆ ಇಸ್ಲಾಮಿನ ನೈಜ ಆಶಯವನ್ನು ಆದರ್ಶವನ್ನು ಕಲಿತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸುವವರಾಗೋಣ ಎಂಬಂತಹ ಮಾತಿನೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.